ಒದ್ರೆ ಓಪನ್ ಆಗುತ್ತೆ ಇದು. ಈ ಬಾಸ್ ನನ್ನ ಬಗ್ಗೆ ಒಂದು ಶಾರ್ಟ್ ಹೇಳ್ತೀನಿ. ಲೈಟ್ ಆಫ್ ಮಾಡಿ ವಿಡಿಯೋ ಮಾಡ್ತೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇವಾಗಿಂದ ವಿಡಿಯೋ ಮಾಡಬೇಕು ಗೈಸ್. ಊರಲ್ಲಿದ್ದೀನಿ, ಇವಾಗ ವಿಡಿಯೋ ಮಾಡೋಣ ಅಂದರೆ ಇವತ್ತಿಂದನೇ ಊರಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಬೆಳಿಗ್ಗೆ ಇವಾಗ 6 ಗಂಟೆಗೆ ಆಯ್ತು ಗೈಸ್. ಲೇಟಾಗಿ ಹೋಗಬೇಕು, ಹೋಗಿ ವಿಡಿಯೋ ಕಂಟಿನ್ಯೂ ಮಾಡೋಣ. So come on, let's go. This is Guru, this is Maruti. Guys, 5 ಗಂಟೆಗೆ ಬಂದು ಪ್ರಾಕ್ಟೀಸ್ ಮಾಡೋಣ ಅನ್ಕೊಂಡ್ವಿ. ಇವಾಗ 7:30 ಆಯ್ತು. ಇವಾಗ ಇನ್ನೂ ಯಾರೂ ಬಂದಿಲ್ಲ. ಬರೀ ಸುಡು ವಿಡಿಯೋ. ಎಷ್ಟು ಗಂಟೆಗೆ ಬಂದೆ ನೀನು? ಕ್ಯಾಮರಾ ಫೇಸ್ ಮಾಡೋದು ತುಂಬ ಕಷ್ಟ ಗೈಸ್. ಸ್ವಲ್ಪ ಹೇಳಿ ನಿನ್ನ ಬಗ್ಗೆ. ನನ್ನ ಬಗ್ಗೆ ನಾನು ಶಾರ್ಟ್ ಹೇಳ್ತೀನಿ. ಬೇಡ ಬೇಡ ಬೇಡ, ನೀನು ಗುರು ನಿನ್ನ ಬಗ್ಗೆ ಹೇಳಿ ಸ್ವಲ್ಪ. ನಿದ್ದೆ ಬಂದೈತಾ? ನಿದ್ದೆ ಬಂದಿದ್ರು ಗಾಡಿ ತಸ್ಕೊನೆ ಗೈಸ್. ಇನ್ನೂ ಪ್ರಾಕ್ಟೀಸ್ ಮಾಡ್ಬೇಕಂತ ಇದೀವಿ. 7 ಗಂಟೆ ಆಯಿತು. ನೋಡೋಣ ಇನ್ನೂ ಎಷ್ಟು ಗಂಟೆಗೆ ಬರ್ತಾರೋ. ಯಾರೋ ಬರಲ್ಲ, ಇವಾಗ ಬರ್ತಾವ್ರ ಒಬ್ಬೊಬ್ರು. ಸೊ ವಿಡಿಯೋ ಕಂಟಿನ್ಯೂಸ್. ಕ್ರಿಕೆಟ್ ಆಡಿದ್ವಿ, ಎಲ್ಲರೂ ಬಂದಿದ್ರು, ಆಡಿದ್ವಿ, ಮನೆಗೆ ಬಂದ್ವಿ ಗೈಸ್. ವಿಡಿಯೋನೇ ಮಾಡಿಲ್ಲ, ನಾನು ಫೋನ್ ಸ್ವಿಚ್ ಆಫ್ ಆಯ್ತು. ಇವಾಗ ಚಾರ್ಜ್ ಇಕ್ಕಿ ವಿಡಿಯೋ ಮಾಡ್ತಿದ್ದೀನಿ. ಸೊ ಸುಸ್ತಾಗ್ತೈತೆ. 9:30 ಗೈಸ್, 9:30 ಆಗೈತೆ. ಬಿಸಿಲು ನೋಡಿ ಹೆಂಗೈತೆ ತೋರಿಸ್ತೀನಿ ರೀ. 9:30 ಬಿಸಿಲು ಗೈಸ್. ಗದಗ ಹೋಗ್ಬೇಕು ಗೈಸ್ ಬಟ್ಟೆ ತೊಗೊಳಕ್ಕೆ. ಸೊ ಬಸ್ ಸ್ಟಾಪಲ್ಲಿ ಇದ್ದೀವಿ. ಬಸ್ಸಿಂದ ಹೋಗೋಣ ಅನ್ಕೊಂಡ್ವಿ. ಕಾರ್ ಐತಂತೆ, ಹೋಗ್ಬೇಕು. ಕಾರಲ್ಲಿ ಹೋಗ್ಬೇಕು. ಈ ಒಂದು ಬಸ್ ಓನರ್, ಕಾರ್ ಓನರ್ ಕ್ಯಾಮ್ರಾ ಫೇಸ್ ಮಾಡೋಕ್ಕಾಗಲ್ಲ. ಕಾರ್ ಓನರ್, ದೊಡ್ಡ ಕಾರ್ ಓನರ್. ನಾವು ಕಾರ್ ಓನರ್ ಹಿಂದೆ ಕೂತ್ಕೊಂಡೋದು. ಸೊ ಕಾರ್ ಬರುತ್ತೆ. ಹ್ಯಾಪಿ ರಂಜಾನ್. ಈದ್ ಮುಬಾರಕ್. ಹ್ಯಾಪಿ ಈದ್ ಮುಬಾರಕ್. ಗೊತ್ತಿಲ್ಲ. ಹ್ಯಾಪಿ ಈದ್ ಮುಬಾರಕ್, ರಂಜಾನ್ ಎರಡರಾಗ ಒಂದು. ಕಾರ್ ಬರುತ್ತೆ ಗೈಸ್. ಕಾರ್ ಹತ್ತಿ ಅಂತ ಗದಗ ಹುಬ್ಳಿ ಕ್ಯಾನ್ಸಲ್ ಆಯ್ತು. ಅದಕ್ಕೆ ಗದಗ ಹೋಗ್ಬೇಕು ಗೈಸ್. ಹೋಗೋಣ. ಸಿ ಯು. ಸುಸ್ತಾಯಿತು. ಇನ್ನೂ ನಾಷ್ಟ ಮಾಡಿಲ್ಲ, ಏನಿಲ್ಲ. ಬೇಗ ರೆಡಿಯಾಗಿ ನಾಷ್ಟ ಮಾಡಿ ಹೋಗೋಣ ಗೈಸ್. ಈ ಬಿಸಿಲಲ್ಲಿ ಎಲ್ಲಿಗೆ ಹೋಗ್ಬೇಕು ಅಂತ ಅರ್ಥ ಆಗಲ್ಲ. ಹಲೋ ಗೈಸ್, ಫ್ರೆಶ್ ಅಪ್ ಅದೇ, ಫುಲ್ ನಾಷ್ಟ ಎಲ್ಲ ಮಾಡಿದೆ. ಇವಾಗ ಹುಬ್ಳಿಗೆ ಹೋಗ್ಬೇಕು. ಸೊ ಹುಬ್ಳಿಗೆ ಹೋಗೋಣ. ಲೆಟ್ಸ್ ಗೋ. ಗೈಸ್, ಬಟ್ಟೆ ತೊಗೊತೀನಿ ಅಂದ್ಬಿಟ್ಟು ಬಟ್ಟೆನೇ ತೊಗೊಂಡಿಲ್ಲ ವಾಸು. ಇದೊಂದು ಯಾವುದೋ ಕಿತ್ತೋಗಿರೋ ತೊಗೊಂಬಂದವನೇ. ಸೊ ಗೈಸ್, ಆಟೋಲ್ಲಿ ಹೋಗ್ತಾ ಇದೀವಿ. ಮಸ್ತ್ ಆಟೋ. ಈ ಬೆಂಗಳೂರಲ್ಲಿ ಸಿಗಲ್ಲ ಈ ಥರ ಆಟೋ. ಸೊ ಇವಾಗ ಅಲ್ಲೇ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದೀವಿ ಗೈಸ್. ಅದೆಲ್ಲ ಕಾರು, ಅದೇನದು ಏನೋ ಅಂತಾರದು, ಏನೋ ಓಲೋ ಕ್ಯಾಬು ಅದು. ಇದು ಆಟೋ. ಜಸ್ಟ್ ಅಲ್ಲೂ ಆಟೋ ಐತೆ, ಅಂದರೆ ಈ ಥರ ಸೀಟ್ ಇಲ್ಲ. ಅದಕ್ಕೆ ಅನ್ನೋದು ಗೈಸ್, ಬನ್ನಿ ನಮ್ಮೂರಿಗೆ. ಅದು ಬೆಂಗಳೂರು ನಮ್ಮೂರಲ್ಲ, ಇದು ನಮ್ಮೂರು. ಸೊ ನೀವು ಬರ್ರಿ. ಟಿಕೆಟ್ ಎಲ್ಲ ನಮ್ಮದೇ. ಒಂದು 500K ಸಬ್ಸ್ಕ್ರೈಬರ್ಸ್ ಆದರೆ ಟಿಕೆಟ್ ಎಲ್ಲ ನಮ್ಮದೇ, ಬರ್ರಿ. ಸೊ ಗೈಸ್, ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಬಟ್ಟೆ ಇಸ್ಕೊಂತನೋ ಇಲ್ವೋ ನೋಡೋಣ ಗೈಸ್. ಹಳೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನಾವು. ಹೊಸ ಬಸ್ ಸ್ಟ್ಯಾಂಡ್ ಆಗಿಬಿಟ್ವಿ ನಾವು ಬಿಸಿಲಿಗೆ. ಸೊ ಅದಕ್ಕೆ ಒಂದು ವಡ ತೊಗೋಣ, ತಿನ್ನೋಣ ಅಂತ. ಬಾಸ್ ಏನಂತೆ ಈ ಬಿಸಿಲಿಗೆ? ಪಪ್ಸ್ ಎಲ್ಲ ಹಾಕ್ಬಾರ್ದು. ಇವತ್ತು ಯಾವ ವಾರ? ಶುಕ್ರವಾರನಾ? ಶುಕ್ರವಾರ ಪಪ್ಸ್ ಎಲ್ಲ ತಿನ್ಬಾರ್ದು. ತಿನ್ಬೋದು, ಹಾಕ್ಬಾರ್ದು ವಿಡಿಯೋಗೆ. ಇದು ಹಾಕ್ತೀನಿ. It's just veg.
ಗೈಸ್ ಒಂದು ಕ್ರೀಮ್ ಹೇಳ್ರಿ. ಮತ್ತ ಅವ್ರು ಬೇರೆ ಹೇಳ್ತಾರ ವೈಟ್ ಮತ್ತ ಒಂದು ಕ್ರೀಮ್ ಕಮೆಂಟ್ ಪಾಪ ವೈಟ್ ಆಗಲಿ ಹುಡುಗ. ಸೊ ಊಟ ಮಾಡಿ ಊಟ ಬರೀ ಮಾಡ್ಬೇಕಿನ್ನು ಟೈಮ್ ಆಗಿದೆ. ನೀವು ಹೋಗಿ ಊಟ ಮಾಡಿ. ನೀವು ಯಾವ ಟೈಮಿಗೆ ವಿಡಿಯೋ ನೋಡ್ತಿದ್ರೆ ಆ ಟೈಮಿಗೆ ಹೋಗಿ ಊಟ ಮಾಡಿ. ಯಾವ ಟೈಮಿಗೆ? ಈ ಪೋಸ್ಟ್ ನೀವು 2 ದಿನ ವೇಟ್ ಮಾಡ್ತೀವಿ. ಇಲ್ಲ, ನಾಳೆ ಮಾಡ್ತೀವಿ. ವೇಟ್ ಗೈಸ್. ಗೈಸ್ ಕ್ರಿಕೆಟ್ ಎಲ್ಲ ಆಡಿ ಗದಗ ಹೋಗಿ ಬಂದ್ವಿ. ಚಾರ್ಜ್ ಇದ್ದಿಲ್ಲ, ಅದಕ್ಕೆ ವಿಡಿಯೋ ಮಾಡಿಲ್ಲ. ಇಲ್ಲಿ ಏನೋ ಎಕ್ಸ್ಪೆರಿಮೆಂಟ್ ಮಾಡಕ್ ಬಂದಿದ್ವಿ ಗೈಸ್. ತಂತೆ ಓಪನ್ ಆಗ್ತಿದ್ವಿ ఇప్పుడు ಒದ್ರೆ ಓಪನ್ ಆಗುತ್ತೆ ಇದು. ಈ ಬಾಸ್ ಮತ್ತೆ ಇವಾಗ ನೀರು ಬೇಕು ಗೈಸ್. ನ್ಯೂಸ್ ಪೇಪರ್ ಐತಂತೆ. ಲೈಟ್ ಆಫ್ ಮಾಡಿ ವಿಡಿಯೋ ಮಾಡ್ತೀನಿ. ಆಫ್ ಮಾಡ್ತೀನಿ ಗೈಸ್. ಫೈನಲಿ ಮುಗಿಸ್ದ ಬಾಸು. ಇಷ್ಟು ಕತ್ಲಲ್ಲಿ ಮುಗಿಸ್ದ. ಸ್ಕೂಲ್ ಮರ್ಯಾದೆ ಕೊಡಲ್ಲ. ಕ್ಯಾಮ್ರಾ ಲೈಟ್ ರಾತ್ರಿ ನಾ ಮಕ್ಕಳು ನಾಕೆ ಕನಪಿದ್ದು ಲೈಟ್ ನೋಡ್ರಿ. ಇದು ಸೊ ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಎಗ್ ಹೋಗ್ತೀನಿ ನಾನು. ಅದು ಮಗ ಒಂದು ಕೇಸ್ ಏನು ಮಾಡ್ಸಪ್ರ. ಹಾಯ್, ಟಾರ್ಚ್ ಕುಗ್ತಿದೆ ಫ್ರೆಂಡ್ಸ್. ನಿಮ್ಮ ಹತ್ರ ನಾಳೆ ಮಾತಾಡ್ತೀನಿ. ಇವತ್ತೇ ಮಾತಾಡು, ನಾಳೆ ನೀನು ಇರಲ್ಲ. ಏನಂತ ಮಾತಾಡ್ತೀರಾ? ನಿನ್ನ ಲೈಫ್. ನಮ್ಮ ಲೈಫ್ ಹೆಂಗಾಗ್ಬಿಟ್ಟದೆ ಅಂದರೆ, ಈ ತೆಂಗಿನಕಾಯಿ ಒಳಗಡೆ ಇರೋ ನೀರಾಗ್ಬಿಟ್ಟದೆ. ಯಾವನ್ ಕುಡಿತಾನೋ, ಯಾವನ್ ಕೊಬ್ಬರಿ ತಿಂತಾನೋ ಒಂದು ಗೊತ್ತಾಗಲ್ಲ. ಒಂದೊಂದ್ಸತಿ ನಾವೇ ಬೆಚ್ಚಗಾಗ್ಬಿಟ್ಟಿದೀವಿ ಬಿಸಿಲಲ್ಲಿ. ಹೌದಾ? ಅದು ಯಾವುದೋ ಮೂವಿ ಬಂದಿತ್ತಲ್ಲ, ಯಾವುದು? ಈ ಕರಾಟಕ ಡಮಾನಕ. ಅದು ಏನು ಸಾಂಗ್ ಇರೋದು? ಮೊದಲು ಮಕ್ಕಳಂತೆ, ಆಮೇಲೆ ಮದುವೆ ಅಂತೆ. ಈ ಕಾನ್ಸೆಪ್ಟ್ ಚೆನ್ನಾಗಿದೆ. ನೀವು ಯಾರಾದರೂ ಇದ್ರೆ ಹುಡುಗಿರು ನನ್ನ ಸಂದೇಶ ಮಾಡ್ಬೋದು. ಬರ್ಗೇಟ್ ಅಂತಲ್ಲ, ಸಾಂಗಿಗೆ ಮೀನಿಂಗ್ ಅರ್ಥ ಹೇಳ್ತಿರೋದು. ಸೊ ಮೊದಲು ಮಕ್ಳು ಮಾಡ್ಕೊಳ್ಳೋಣ. ಆ ಮಕ್ಳು ನಮ್ಮ ಮಾತು ಕೇಳಿದ್ರೆ ನಾವು ಮದುವೆ ಆಗೋಣ, ಇಲ್ಲಾಂದ್ರೆ ಬೇಡ. ಮತ್ತೆ ಬಿಸಿಲು, ಈ ಊರ್ದು ಕಲ್ಚರು. ಕಲ್ಚರು ಅಂದರೆ ಇನ್ನೂ ಕೊಪ್ಪಳದ ಹಲವೆಡೆ ಈ ಜಾತಿ ತಾರತಮ್ಯ ಅನ್ನೋದು ತುಂಬ ನಡೀತಿದೆ. ಈ ಜಾತಿ ಎಲ್ಲ ನಮ್ಗೆ ಯಾಕೆ? ಎಲ್ಲರೂ ಒಂದೇ. ಮನಸ್ಸಿಗೆ ಹಿಂದ್ಗಡೆ ಇರೋ ಪಾಟ್ಗೆ ಉರಿತಿರೋದೇನು ಅಂದರೆ, ನೆನ್ನೆ RCB ಸೋತಿತ್ತು. ಗುರು ಮನೆ ಮಾರಿ 1.5 ಲಕ್ಷ ಕಟ್ಟಿದ್ರೆ ಬೆಟ್ಟಿಂಗು ನಮ್ಮನ್ನು ಅಳಿಸ್ಬಿಟ್ರು ನನಗೆ. ಸೀರಿಯಸ್ಲಿ RCB, ಜೈ RCB. ಈ ಮಾತು ಹೇಳಕ್ಕೂ ನಂಗೆ ಉರಿತಿದೆ ಈಗ. ಮ್ಯಾನೇಜ್ಮೆಂಟ್ ಅಂದ್ರೆ ಇವಾಗ ತಪ್ಪು ಮ್ಯಾನೇಜ್ಮೆಂಟ್ ಏನು ಪ್ಲೇಯರ್ಸ್? ಅದ್ ಹೆಂಗ್ ಮ್ಯಾನೇಜ್ಮೆಂಟ್ ತಪ್ಪಾಗುತ್ತೆ ಗುರು? ಈ ನನ್ನ ಮಕ್ಳಿಗೆ ಬಾಲ್ ಹಾಕಕ್ ಬರ್ಲಿಲ್ಲ ಅಂದ್ರೆ ಹೆಂಗ್ ಮ್ಯಾನೇಜ್ಮೆಂಟ್ ತಪ್ಪಾಗುತ್ತೆ? ಅದು ಅವ್ರು ಆಡ್ದಾರೆ ಅಂತ ಕಳಿಸಿರ್ತಾರಪ್ಪ. ಅವ್ನು ಯಾರವನು? ಸಿರಾಜು, ಇಂಟರ್ನ್ಯಾಷನಲ್ ಬೌಲರು. 4 ಇಲ್ದೆ 1 ಓವರ್ ಆದ್ರೂ ಮುಗಿಸಿದ್ನ ಅವನು. ನೋಡಿ, ನೀವು ಚೆಕ್ ಮಾಡ್ಕೊಳ್ಳಿ. 5 ಮ್ಯಾಚ್ 4 ಇಲ್ದೆ 1 ಓವರ್ ಮುಗಿಸಿಲ್ಲ ಅವನು. ಹೌದು. ಇಂಥ ನನ್ನ ಮಕ್ಕಳನ್ನ ಇಟ್ಕೊಂಡು ಹೊಸ ಅಧ್ಯಾಯ. ಗುರು, ಈ ಅಧ್ಯಾಯ ಯಾರಿಗೆ ಬೇಕಿತ್ತು ಗುರು? ಇದು ಹಳೆ ಅಧ್ಯಾಯ ಎಷ್ಟೋ ವಾಸಿ ಗುರು. ಹೌದೌದು. ನಿಮ್ಗೆ ಹಳೆ ಅಧ್ಯಾಯ ತಂದ್ಬಿಡಿ ಗುರು. ನಿಮಗೆ ಸರ್ವಾಂಗಕ್ಕೂ ಒಂದು ನಮಸ್ಕಾರ. ಒಂದು ಚೇಜಿಂಗ್ ಬದ್ರು ಗೆಲ್ಲಲ್ಲ, ಹೋಗ್ಲಿ ಡಿಫೆಂಡು ಮಾಡಲ್ಲ ಗುರು. ನಾನು ಒಂದೇ ಹೇಳ, ನೀವೆಲ್ಲರೂ ನಮ್ಮ ಹುಡುಗಿರು ಕಪ್ ಗೆದ್ರಲ್ಲ, ಅವ್ರ ಹತ್ರ ಟ್ರೈನಿಂಗ್ ಹೋಗಿ ಜಸ್ಟ್ 1 ವಾರ ಹೋಗಿ ಆ ಪೆರಿನೋ ಗಿರಿ ಬ್ಯಾಟಿಂಗ್ ಕಲ್ಕೊಳ್ಳಿ ಗುರು. 140 ಡಿಫೆಂಡ್ ಮಾಡಿದಾರೆ ಗುರು ಅವರು. ಹುಡುಗಿರ ಮರಾದಿ ತೆಗಿತಿದ್ದೀರಾ ನೀವು. ಮತ್ತೆ ನಿಮ್ದು ಲೀಗ್ ಐತೆ ಅನಿಗೇರಿ, ಬೇರೆ ಕಡೆ ಎಲ್ಲ ಅದೇನು ನಿಮ್ಗೆ ಕಂಪೇರ್ ಮಾಡ್ತಾವ್ರ ಗುರು. ನಾವು ನಿಮ್ಗಿನ ಬೆಟರ್ ಇದೀವಿ 1%. ನಾವು RCB ಟೀಮ್ಗಿನ ಬೆಟರ್ ಇದೀವಿ ಗುರು. 1%. ಅದು ನಾವು ಬೆಟರ್, ನಿಜವಾಗ್ಲೂ ಬೆಟರ್ ನಾವು RCB ಟೀಮ್ಗಿನ. ಗೈಸ್, ನಮ್ದು ಒಂದು ಲೀಗ್ ಐತೆ. ಆ ಲೀಗ್ ನಾವು RCB ತರಾನೇ. RCB ಅಲ್ಲ, RCB ತರ ಆದ್ರೆ RCB ಅಲ್ಲ.
ನಾವು ಹೊಡಿತೀವಿ ಫ್ರೆಂಡ್ಸ್. ಹೊಡಿತೀರಿ ಗೈಸ್, ಇವ್ರು ಹೊಡಿತಾರೆ. ಅವರಷ್ಟು ಪ್ರಾಕ್ಟೀಸ್ 5 ಬಾಲ್ ಅಲ್ಲ, ನಾವು 5 ಬಾಲ್ ಆಡಲ್ಲ, ಏನು ಡಿಫೆಂಡ್ ಮಾಡಲ್ಲ ನಾವು. ಏನಂತ್ಯ, ಇವರು ನೋಡ್ತಾರೆ ಯಾರು ಗೆಲ್ತೀವಿ ಯಾಕೆ ಸೋಲ್ತೀವಿ. ನೋಡಿ ಫ್ರೆಂಡ್ಸ್, ನಿಜವಾಗ್ಲೂ ನಿಮಗೆ RCB ಬ್ಯಾಟಿಂಗ್ ಬೌಲಿಂಗಿನ ನಮ್ದು ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ. ನಾವು ನಮ್ಮ ಇಷ್ಟು ಜನದಲ್ಲಿ ಯಾರು ಒಬ್ಬನಾದ್ರೂ RCB ಟೀಮ್ಗೆ ಹೋಗ್ತಾನೆ. ಹೋಗ್ತಾನೆ, ಹೋಗಿ ಅಟ್ಲೀಸ್ಟ್ ಒಂದು ಮ್ಯಾಚ್ ಗುರು, ಒಂದು ಮ್ಯಾಚ್ ಬೇಡ, ಓವರಲ್ಲಿ 1 4 ಇಲ್ಲದೆ ಇರೋ ಓವರ್ ನಾನು ಮುಗಿಸ್ತೀನಿ ಗುರು, ಪಕ್ಕ. ಇವನ್ ಬಾಲಿಂಗ್ ನಾಳೆ ಬೆಳಗ್ಗೆ ತೋರಿಸ್ತೀನಿ ಗೈಸ್. ಇವನ್ ಬಾಲಿಂಗ್ ನಾನು ಬೆಳಗ್ಗೆ ತೋರಿಸ್ತೀನಿ ಪಕ್ಕ, ಇದಂತೂ ಪಕ್ಕ. ಎಲ್ಲ ಫ್ರೆಂಡ್ಸ್, ಈ ನನ್ನ ಮಕ್ಕಳು ಏನು ಕೋಚಿಂಗ್ ಅಟ್ಲೀಸ್ಟ್ ಇವ್ರು ಪ್ರಾಕ್ಟೀಸ್ ಮಾಡ್ತಾವ್ರ ಅಂತೀನಿ ನಾನು. 4 ಇಲ್ಲದೆ ಓವರ್ ಮುಗಿತಿಲ್ಲ ಗುರು, 4 ಇಲ್ಲದೆ ಓವರೇ ಮುಗಿತಿಲ್ಲ. ಅಡ್ವರ್ಟೈಸ್ಮೆಂಟ್ ಮಾಡ್ತವ್ರೆ. ಅಡ್ವರ್ಟೈಸ್ ಮಾತ್ರ ಅಮ್ಮನ ಪಕ್ಕ. ನೆನ್ನೆ ಗ್ರೀನ್ ಹಾಕೋಬೇಕಿತ್ತು ಗುರು ನನಗೆ. ಅವನಿಗೆ ಮುಂಬೈ ಟೀಮಲ್ಲಿ ಇದ್ದಿದ್ದು ಲೂಪ್ ಹೋಲ್ ಗೊತ್ತು ಅಲ್ವಾ, ಅವನನ್ನು ಬಿಟ್ಟು ಮ್ಯಾಕ್ಸ್ವೆಲ್ನ ಹಾಕೊಂಡ್ರು. ನೆನ್ನೆ ಮ್ಯಾಕ್ಸ್ವೆಲ್ ತೆಗಿಬೇಕಿತ್ತು. ಇದು ಗೊತ್ತಾಗಲ್ಲ ಮ್ಯಾನೇಜ್ಮೆಂಟ್ಗೆ. ಕೊಹ್ಲಿ ಬ್ಯಾಟಿಂಗ್ ನೋಡ್ಬೇಕು ಅಷ್ಟೇ. ಅವ್ನು ಎಷ್ಟು ದಿವಸ ಆಡ್ತಾನೆ? ನೆನ್ನೆ ಬಂದ, ಕೊಟ್ಟ, ಹೋದ. ನಮ್ಮ DK ಸಾಹೇಬ ಗುರು ನೆನ್ನೆ ಕಷ್ಟಪಟ್ಟು ಹಿಂದ್ಗಡೆ 3 ಮುಂದೆ 3 ಅವ್ನು ಹೊಡೆದಿದ್ದು 6 ಬೆಲೆನೇ ಇಲ್ಲ. ಓಡ್ಲಿ ಗುರು ಮ್ಯಾಚ್ ಹೋಗ್ಲಿ ಗುರು, ಲಾಸ್ಟ್ ಬಾಲ್ವರೆಗೂ ಆದ್ರೂ ತೊಗೊಂಡೋದ್ರೆ ಅಟ್ಲೀಸ್ಟು 15 ಓವರ್ಗೆ ಮುಗಿಸ್ಬಿಟ್ರಪ್ಪ. ಫಸ್ಟ್ ಬ್ಯಾಟಿಂಗ್ ಅವ್ರದೇ ಬೀಳ್ಬೇಕಾಗಿತ್ತು. ಫಸ್ಟ್ ಬ್ಯಾಟಿಂಗ್ ಬಿಟ್ಟಿದ್ರೆ 300 ರನ್ನು ಅಷ್ಟೇ. ನನಗೆ ಅನ್ಸೋ ಪ್ರಕಾರ ಇನ್ನೂ 10 ವರ್ಷ ಹೋದ್ರೂ ನಾವು ಮ್ಯಾಚ್ ಗೆಲ್ಲಲ್ಲ. ಈ ಸಲ ಕಪ್ ನಮ್ದೆ. ಈ ಮಾತು ಹೇಳ್ಬೇಕು ನನ್ಗೆಲ್ಲೆಲ್ಲ ಉರಿತಿದೆ ಫ್ರೆಂಡ್ಸ್. ಇವ್ನು ಹೇಳಿದ ಈ ಮಾತುಗಳೆಲ್ಲ ಇವ್ನ ಮನ್ಸಿಂದ ಬಂದೈತೆ. ಯಾಕಂದ್ರೆ ನಿನ್ನೆ ಸೋತನ್ ಪಾಪ, ಪೂರ್ತಿ ಲಾಸ್. ಇಲ್ಲಿ ಗೈಸ್, ನಾವು ಯಾವಾಗ ಈ ಸಲ ಕಪ್ ನಮ್ದೇ ಅನ್ನೋದು ಬಿಡ್ತೀವೋ, ನಾವು ಯಾವಾಗ ಇದು ಅಧ್ಯಾಯಗಳು ಬಿಡ್ತೀವೋ, ಕರೆಕ್ಟಾಗಿ ಬರೀ ಗೇಮ್ ಬಗ್ಗೆ ಫೋಕಸ್ ಮಾಡ್ತೀವೋ, ಅವತ್ತು ಹೊಡಿತೀವಿ ಫ್ರೆಂಡ್. ಈ ಕಪ್ ನಮ್ದೇ, ಚಿಪ್ ನಮ್ದೇ, ಇದು ಬಿಟ್ಬಿಡೋಣ, ಗೇಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಇವಾಗ RCB ಸೋತಿದ್ದಕ್ಕೆ ಎಲ್ಲರೂ ಫುಲ್ ಡಿಸಪಾಯಿಂಟ್ ಆಗೋಣ. ಅವರಿಗೆ ಪಾಸಿಟಿವ್ ಥಿಂಕ್ ಮಾಡೋದಾದ್ರೆ ಏನು? ಪಾಸಿಟಿವ್ ಥಿಂಕ್ ಅಂದರೆ ಬ್ಯಾಟ್ಸ್ಮನ್ಗಳೇ ಬಾಲಿಂಗ್ ಹಾಕ್ಬೇಕು, ಅವಾಗಲಾದ್ರೂ ಏನಾದರೂ ಆಗುತ್ತೆ. ಈ ನನ್ನ ಮಕ್ಕಳು ಇಲ್ಲ, ಅವ್ರಿಗೆಲ್ಲ ಫ್ಯಾನ್ಸಿಗೆ ಇವಾಗ ಅವ್ರ ಮೇಲೇ ಫುಲ್ಲು ಅಡಿಟ್ ಆಗಿಬಿಟ್ಟವ್ರೆ RCB ಬ್ಯಾಟಿಂಗ್ ಬಾಲಿಂಗು. ನಮ್ಮ ಫ್ಯಾನ್ಸ್ ಹೆಂಗು ಅಂದರೆ ಹುಡುಗಿ ಕೈ ಕೊಟ್ಟಾಗೂ ಇಷ್ಟು ಬೇಜಾರಾಗಿರ್ಲಿಲ್ಲ ಗುರು, ನಿಜವಾಗ್ಲು. ಇವ್ರು ಇವತ್ತು ಗೆಲ್ತಾರೆ, ನಾಳೆ ಗೆಲ್ತಾರೆ, ಇವತ್ತು ಗುರು ಒಂದು ಮ್ಯಾಚ್ ಗೆಲ್ತಾನೆ ಇಲ್ಲ ಗುರು. ಇವರು ಅಟ್ಲೀಸ್ಟ್ ಫೈಟೇ ಕೊಡ್ತಿಲ್ಲ. ಲಾಸ್ಟಿಗೆ ನಮ್ಗೆ ಉಳಿಯೋದೇನು ಅಂದರೆ ಪಾಪ ಕೊಹ್ಲಿ ಅಳತಾ ಕೂತ್ಕೊಂಡಿರ್ತಾನೆ. ಅದು ಬಿಟ್ಟರೆ ನಮ್ಗೇನು ಸಿಗಲ್ಲ. ಬೌಲಿಂಗ್ ಎಂತೆಂಥ ಬೌಲಿಂಗ್, ಚಹಲ್ನ ಬಿಟ್ಬಿಟ್ರು. ಇಂಥ ಬೌಲಿಂಗ್ ಅವ್ನು ಚಹಲು. ಇದೆಲ್ಲ ಅವ್ನು ನಿನ್ನೆ ಸೋತಿರೋದಲ್ಲ ಫ್ರೆಂಡ್ಸ್, ಇದು ಮನಸ್ಸೊಳಗಡೆ ಕುದಿತಿರೋ ಅಗ್ನಿ ಜ್ವಾಲೆ. ಆ ಮ್ಯಾನೇಜ್ಮೆಂಟ್ ನನ್ನ ಮಕ್ಕಳು, ಈ ಬಾಲರ್ ನನ್ನ ಮಕ್ಕಳು ಸಿಕ್ಕಿದ್ರೆ ಬೆಂಗಳೂರು ಮೆಜೆಸ್ಟಿಕ್ ಗಲ್ಲಿಯಲ್ಲಿ ಮೆಟ್ ತಗೊಂಡು ಹೊಡೆದ್ಬಿಡ್ತೀವಿ. ನೆಕ್ಸ್ಟ್ ಮ್ಯಾಚ್ ಹೈದರಾಬಾದ್ RCB, ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾರೆ ಪಕ್ಕ. ನಾವಲ್ಲ, ಅವರು 350 ರನ್ ಹೊಡಿತಾರೆ. ನಾವು ಮತ್ತೆ ಈ ಸಲ ಕಪ್ ನಮ್ದೆ ಅಂತ ನೆಕ್ಸ್ಟ್ ಮ್ಯಾಚ್ ಹೇಳ್ತೀವಿ. ಇದನ್ನ ಹೇಳೋದು ಯಾವತ್ತು ಬಿಡ್ತೀವಿ ಅವತ್ತು ಹೊಡಿತೀವಿ ಫ್ರೆಂಡ್ಸ್. ನಾವು ಆಯ್ತು, ನೀನ್ ಕೈ ತೊಳ್ಕೊ. ನಾನು ಕೈ ತೊಳ್ಕೋದು ಯಾವನಿಗೆ ಬೇಕು ಗುರು? ನಮ್ಮ ಬೆಂಗಳೂರು ಮ್ಯಾಚ್ ಗೆಲ್ಲೋದು ಬೇಕು ಅಂತ ತೊಳ್ಕೊಂತೀನಿ, ಬಿಡ್ತೀನಿ. ಅದರಿಂದ ಕರ್ನಾಟಕಕ್ಕೆ ಏನಾದ್ರು ಇದೆಯಾ? ಇಲ್ಲ. ಮತ್ತೆ ಇವ್ರ ಕಪ್ ನನಗೈತೆ. ನನಗೆ ನೀನೊಬ್ನು ವೇಸ್ಟ್ ನನ್ನ ಮಗ, ನೀನ್ ಹೋದ್ರೆ ಹೋಗು. ನಮ್ಮ ಬೆಂಗಳೂರು ಕಪ್ ಹೊಡಿಬೇಕು ಗುರು. ಬೆಂಗಳೂರು ಕಪ್ ಹೊಡಿಯಲ್ಲ, ನಾವು ನೋಡಲ್ಲ. ರೈಸ್ ನಮ್ಮ ಊರಲ್ಲಿ ಎಗ್ ಪಾಪ್ ಖಾಲಿ ಆಗೈತೆ. ಇಷ್ಟೊತ್ತಿಗೆ 6 ಗಂಟೆಗೆ ಎಲ್ಲೂ ಸಿಗ್ತಲ್ಲ ಎಗ್ ಪಾಪ್. ಅದು ತಿನ್ನಲೇಬೇಕು ನಾವು ಇವಾಗ. ಎಗ್ ಪಾಪ್ ತಿನ್ನೋಕ್ಕೆ ಫುಲ್ ಮೂಡ. ಮಗ ಎಗ್ ಪಾಪ್ ಸಿಗ್ತಾ ಇಲ್ಲ, ಇವಾಗ ಏನು ತಿನ್ನೋಣ? ಇವನೇನೋ ಸ್ವೀಟ್ ತಿಂದ, ನಾವು ಎಗ್ ಪಾಪ್ ತಿನ್ನಲೇಬೇಕು. RCB ಸೋತಾಗಿಂದ ಏನು ನಿನ್ನೆ ಊಟ ಮಾಡಿಲ್ಲ ಬಾಸು. ಏನು ಊಟ ಮಾಡಿಲ್ಲ, ಏನಿಲ್ಲ. 90 ಒಂದು ಕ್ವಾರ್ಟರ್ ಹೊಡೆಯೋಣ ಅಂದರೆ ನಮ್ಗೆ ಅಭ್ಯಾಸ ಇಲ್ಲ. ಸ್ಪ್ರೈಟು ಎಷ್ಟು ಹೊಡೆದ್ರು ಅಷ್ಟು ನೋವು ಜಾಸ್ತಿ ಗುರು. ತಿನ್ನೋದು ಬಿಟ್ಬಿಟ್ಟೆ, ನಿದ್ದೆ ಬರಲಿಲ್ಲ. ಆದರೂ ನಾನು ತಿಂದೆ. ಯಾವತ್ತಾದ್ರೂ ಒಂದು ದಿವಸ ಮೆಜೆಸ್ಟಿಕ್ಕಲ್ಲಿ ನಾವು IPL ಕಪ್ ನೋಡ್ತೀವಿ. ಗೆದ್ದ ಮೇಲೆ ತೊಗೊಂಡ್ಬರ್ತಾರಲ್ಲ, ಗೆದ್ದ ಮೇಲೆ ಮೆಜೆಸ್ಟಿಕ್ಗೆ ತೊಗೊಂಡ್ಬಂದೇ ಬರ್ತಾರೆ. ನಿನ್ನ ಮಗ ಅಲ್ಲಿ ಚೇರ್ ಮಾಡ್ತಿರ್ತಾನೆ. ನಾನು ಒಂದೇ ಆಸೆ, ನಾನು ಬದುಕಿರೋವಾಗಲೇ ಒಂದಾದ್ರೂ ಕಪ್ ನೋಡೋಣ ಅಂತ ನಮ್ಮ ಬೆಂಗಳೂರಿಗೆ.
ಅಲ್ಲಿ ಎಗ್ ಪಾಪ್ ಸಿಕ್ಕಿಲ್ಲ, ಸೊ ಬನ್ ಮಿರ್ಚಿ ಎಷ್ಟು ತಿಂತ ನೋಡು ಬನ್ ಮಿರ್ಚಿ. ಅದಿದು ಏನದು RCB ಸೋತಿದ್ದಕ್ಕೆ ಅದೇ ಜ್ಯೂಸ್ ಕೊಡ್ದೆ 2 ಸತಿ, ಮತ್ತೆ ಎಗ್ ಪಾಪು ಸಾಕಾಗಲ್ಲ ನನಗೆ. ನೆನ್ನೆ ಊಟ ಮಾಡಿಲ್ವಲ್ಲ ಅದಕ್ಕೆ. ಸೊ ಕಂಟಿನ್ಯೂ ಆಫ್ಟರ್ವರ್ಡ್ಸ್. ನಿನ್ನೆ ಬ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಿಲ್ಲದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ, ಇನ್ನೂ ಬೇಜಾರು ಐತೆ ತೋರಿಸೋದು. ಸೊ ಬಾಯ್ ಗೈಸ್, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್. ಚಾರ್ಜ್ ಇಲ್ಲ ಅದಕ್ಕೆ. ಏನಂತಂದರೆ ಈ ಊರಲ್ಲಿ ಕರೆಂಟ್ಗಳು ಬೆಚ್ಚನ್ ಸತಿ ತೆಗಿತಾರೆ, ದಿವ್ಸಕ್ಕೆ ಒಂದು 4-5 ಸತಿ ತೆಗಿತಾರೆ. ಫೋನ್ ಚಾರ್ಜಿಂಗ್ ಇರಲ್ಲ. ಇದು ಯಾವುದು ಪವರ್ ಬ್ಯಾಂಕ್ ಐತೆ, ಆದರೆ ಅದಕ್ಕೂ ಚಾರ್ಜ್ ಇಲ್ಲ, ಇಕ್ಬೇಕದು. ಸೊ ಬಾಯ್ ಗೈಸ್.